ಶಾರ್ಟ್ನೆಸ್ ಆಫ್ ಬ್ರೆತ್, ವೀಕ್ನೆಸ್ಸು, ಲೆಫ್ಟ್ ಸೈಡ್ ಚೆಸ್ಟ್ ಪೇನು, ಇದೆಲ್ಲ ಹೈ ಕೊಲೆಸ್ಟ್ರಾಲ್ ಲೆವೆಲ್ಗೆ ಸಿಂಪ್ಟಮ್ಸ್. ಇವತ್ತಿನ ವಿಡಿಯೋ ಆರ್ಟರಿ ಅನ್ಬ್ಲಾಕಿಂಗ್ ಬಗ್ಗೆ ಆಗಿರೋದ್ರಿಂದ ಇದು ಏನಕ್ಕಾಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಹಾಗಿದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಹ್ಯಾಗೆ ಜಾಸ್ತಿ ಆಗುತ್ತೆ, ಹೆಂಗೆ ಜಾಸ್ತಿ ಆಗುತ್ತೆ, ಅದನ್ನು ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಅದ್ರ ಸಿಂಪ್ಟಮ್ಸ್ ಏನು, ಸೊಲ್ಯೂಷನ್ಸ್ ಏನು, ಇದು ಎಲ್ಲದ್ರ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಸಹನಾ ಬ್ಲಾಗ್ಸ್. ಇದು ನನ್ನ ಹೆಲ್ತಿ ಸೀರೀಸ್ನ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊ ಬನ್ನಿ. ಇದು ಪಾರ್ಟ್ 2 ವಿಡಿಯೋ ಆರ್ಟರಿ ಅನ್ಬ್ಲಾಕಿಂಗ್ ಬಗ್ಗೆ. ಪಾರ್ಟ್ 1 ವಿಡಿಯೋ ಬ್ಲಡ್ ಪ್ಯೂರಿಫಿಕೇಶನ್ ಬಗ್ಗೆ ಇತ್ತು. ನೀವು ಫಸ್ಟು ಆ ವಿಡಿಯೋ ನೋಡ್ಕೊಬಂದು ಈ ವಿಡಿಯೋ ನೋಡ್ಬೋದು, ಅಥವಾ ಈ ವಿಡಿಯೋ ನೋಡ್ಕೊಂಡಾದ್ರೂ ಆ ವಿಡಿಯೋ ನೋಡ್ಬೋದು. ಸೊ ಇದು ನನ್ನ ಹೆಲ್ತಿ ಸೀರೀಸ್ ವಿಡಿಯೋ. ನನ್ನ ಯಾವುದೇ ವೀಡಿಯೋಸ್ನ ನೀವು ಸ್ಕಿಪ್ ಮಾಡಿದರೂ ಪರವಾಗಿಲ್ಲ. ಸೊ ಹೆಲ್ತಿ ರಿಲೇಟೆಡ್ ವೀಡಿಯೋಸ್ನ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ಈಗಂದರೆ ಏನು, ಇದಕ್ಕೆ ಯಾವುದಾದ್ರೂ ಟೆಸ್ಟ್ ಇದೆಯಾ, ಇದ್ರ ಸಿಂಪ್ಟಮ್ಸ್ ಏನು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಏನೇನು ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡಬೇಕು, ಏನೇನು ಮಾಡಬಾರ್ದು, ಇದನ್ನೆಲ್ಲ ಫಸ್ಟಿಂದ ನೋಡ್ಕೊಬರೋಣ. ಸೊ ಫಸ್ಟ್ ಆಫ್ ಆಲ್, ಆರ್ಟರಿ ಅನ್ಬ್ಲಾಕಿಂಗ್ ಅಂದರೆ ಏನು, ಆರ್ಟರಿ ಬ್ಲಾಕ್ ಆಗೋದಂತಂದರೆ ಏನು? ಸೊ ಆರ್ಟರಿ ಬ್ಲಾಕ್ ಆಗೋದೇನೆಂದರೆ, ಇವಾಗ ಒಂದು ಪೈಪಲ್ಲಿ ನೀರು ಹೋಗ್ತಾ ಇದೆ. ಸೊ ಅದರ ಮಧ್ಯದಲ್ಲಿ ಕಲ್ಲುಗಳು ಏನು ಸಿಗಾಕೊಂಡಿಲ್ಲ ಅಂದರೆ ಫಸ್ಟ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ನೀರು ಸರಾಗವಾಗಿ ಯಾವ ಫೋರ್ಸಲ್ಲಿ ಬರ್ತಾ ಇರುತ್ತೋ, ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಎಂಡ್ ಪಾಯಿಂಟ್ವರೆಗೂ ನೀರು ಹೋಗುತ್ತೆ. ಅದೇ ಪೈಪಲ್ಲಿ ಕಲ್ಲು, ಮಣ್ಣು ಏನಾದರೂ ಟ್ವಿಸ್ಟ್ ಆಗಿದ್ದರೆ ಪೈಪು ಫಸ್ಟ್ ಪಾಯಿಂಟಲ್ಲಿ ಬರ್ತಿದ್ದ ನೀರು ಫ್ಲೋ ಎಂಡ್ ಪಾಯಿಂಟಲ್ಲಿ ಆ ಫ್ಲೋ ಇರಲ್ಲ. ಯಾಕೆಂದರೆ ಮಧ್ಯದಲ್ಲಿ ಕಲ್ಲು ಆ ನೀರನ್ನು ತಡಿತಾ ಇರುತ್ತೆ. ಸೊ ಇದೇ ಥರ ಆ ಪೈಪೇ ನಮ್ಮ ಆರ್ಟ್ರಿ. ಸೊ ಆ ಆರ್ಟ್ರಿಯಲ್ಲಿ ಫಸ್ಟಿಂದ ಬರ್ತಾ ಇರೋ ಬ್ಲಡ್ಡು ನಮ್ಮ ಬಾಡಿ ಫುಲ್ಲು ಯಾವುದೇ ಅಡೆತಡೆ ಇಲ್ಲದೇ ಹೋಗಬೇಕು ಅಂತಂದರೆ ಕೊಲೆಸ್ಟ್ರಾಲ್ ಲೆವೆಲ್ಲು ಕಡಿಮೆ ಇರಬೇಕು, ನಾರ್ಮಲ್ ಆಗಿರಬೇಕು. ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದರೆ ಅದು ನಮ್ಮ ಬ್ಲಡ್ ಫ್ಲೋಗೆ ಪ್ರಾಬ್ಲಮ್ ಮಾಡುತ್ತೆ. ಸೊ ಹೇಗೆ ಅಂತಂದರೆ, ಪೈಪಲ್ಲಿ ಕಲ್ಲಿದ್ದರೆ ಹೇಗೆ ಫ್ಲೋ ಚೆನ್ನಾಗಿ ಹೋಗಲ್ಲ. ಸೊ ಆರ್ಟ್ರಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಬಿಲ್ಡ್ ಆಗ್ತಿದ್ದಂಗೆ ಆ ಬ್ಲಡ್ ಫ್ಲೋ ಕರೆಕ್ಟಾಗಿ ಆಗಲ್ಲ. ಸೊ ಇದಕ್ಕೇ ಆರ್ಟರಿ ಬ್ಲಾಕಿಂಗ್ ಅಂತ ಅಂತಾರೆ. ಸೊ ಇದು ಯಾಕೆ ಆರ್ಟರಿ ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ಸೊ ಗುಡ್ ಕೊಲೆಸ್ಟ್ರಾಲ್ ಅಂದರೆ HDL, ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL. ನಮ್ಮ ಬಾಡಿಗೆ ಗುಡ್ ಕೊಲೆಸ್ಟ್ರಾಲ್ ಬೇಕು, HDL. ಅದು ಯಾವುದ್ರಿಂದ ಸಿಗುತ್ತೆ ಅಂತ ಹೇಳ್ತೀನಿ ಮುಂದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಂತಂದರೆ ನಾವು ತಿನ್ನೋ ಔಟ್ಸೈಡ್ ಫುಡ್ಸ್ ಆಗಿರಲಿ, ಆಯಿಲ್ಸ್ ಆಗಿರಲಿ, ಇದರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಆಗುತ್ತೆ. ಸೊ ನಮ್ಮ ಬಾಡಿಗೆ ಗುಡ್ ಕೊಲೆಸ್ಟ್ರಾಲ್ ಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ LDL ಬೇಡ, HDL ಬೇಕು. ಸೊ ಇದನ್ನು ಹೇಗೆ ತಿಳ್ಕೊಳ್ಳೋದು? ಸಿಂಪ್ಟಮ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸಿಂಪ್ಟಮ್ಸ್ ಏನೇನಂತಂದರೆ, ನಿಮಗೆ ಲೆಫ್ಟ್ ಸೈಡ್ ಚೆಸ್ಟ್ ಪೇಯ್ನ್ ಇದ್ದರೆ, ಮತ್ತು ಮಂಡಿಯಿಂದ ಕೆಳಗಡೆ ಕ್ರಾಂಪ್ಸ್ ಆಗ್ತಾಯಿದ್ರೆ, ಅಂದರೆ ಲೆಗ್ ಹತ್ರ ಹಿಂಗೆ ಇಟ್ಕೊಳ್ಳೋದು ಆ ಥರ ಆಗ್ತಾಯಿದ್ರೆ, ಯಾವಾಗಲೂ ಟಯರ್ಡ್ ಫೀಲ್ ಆಗಿದ್ರೆ, ಯಾವಾಗಲೂ ಲೇಝಿ ಫೀಲ್ ಆಗಿದ್ರೆ, ಯಾವಾಗಲೂ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ತಾಯಿದ್ರೆ, ಅಂದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದಂಗೆ ಉಸಿರು ಬರೋದು, ಅಂದರೆ ಸ್ವಲ್ಪ ದೂರ ಜೋರಾಗಿ ಓಡಾಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಆಗ್ತಾಯಿದ್ರೆ ಅದು ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ. ಮತ್ತು ವೀಕ್ನೆಸ್ ಆಗಿರೋದು, ಇದೆಲ್ಲ ಹೈ ಕೊಲೆಸ್ಟ್ರಾಲ್ ಲೆವೆಲ್ಗೆ ಸಿಂಪ್ಟಮ್ಸು. ಇದರಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಇದೇ ಮೇನ್ ರೀಸನ್. ಬ್ಯಾಡ್ ಫುಡ್ ಚಾಯ್ಸಸ್ ಯಾವ್ದ್ಯಾವ್ದು ಅಂತಂತಂದರೆ, ಆಯಿಲ್, ಬ್ಯಾಡ್ ಆಯಿಲ್, ರಿಫೈನ್ಡ್ ಪಾಮ್ ಆಯಿಲ್, ಇದೆಲ್ಲ. ಅದರಲ್ಲೂ ಅದನ್ನು ಒಂದ್ಸಲ ಯೂಸ್ ಮಾಡಿ ಸಮೋಸ ಕರಿಯೋದಕ್ಕೋ ಬೇರೆ ಏನಾದರೂ ಕರಿಯೋದಕ್ಕೋ ಯೂಸ್ ಮಾಡಿ, ಮತ್ತೆ ಅದು ಸ್ವಲ್ಪ ಉಳ್ಕೊಂಡಿರುತ್ತೆ ಅಂತ ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಅದರಿಂದನೇ ಕರಿಯೋದ್ರಿಂದ ಆ ಆಯಿಲು ತುಂಬ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ಅದಾದಮೇಲೆ ರೆಡ್ ಮೀಟ್, ಅದಾದಮೇಲೆ ಮೈದಾ. ಆಲ್ ಪ್ಯಾಕೆಟ್ ಫುಡ್ ಅಂದರೆ ಮೈದಾ ಇದ್ದೇ ಇರುತ್ತೆ. ಕೇಕ್ಸ್ ಆಗಿರಲಿ, ಬಿಸ್ಕೆಟ್ಸ್ ಆಗಿರಲಿ, ಚಿಪ್ಸ್ ಆಗಿರಲಿ, ಎಲ್ಲದರಲ್ಲೂ ಮೈದಾ ಇರುತ್ತೆ. ಮತ್ತು ಚಿಪ್ಸು, ಕುರ್ಕುರೆ, ಇದರಲ್ಲೆಲ್ಲ ತುಂಬ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಯಾಕೆಂದರೆ ಅದು ತುಂಬ ಚೆನ್ನಾಗಿರೋ ಆಯಿಲಲ್ಲಿ ಏನಂತೂ ಕರೆದಿರಲ್ಲ ಅವರು. ಸೊ ಹಾಗಾಗಿ ಈ ಕುರ್ಕುರೆ, ಚಿಪ್ಸು, ಹೊರಗಡೆ ಕರೆದಿರೋ ಐಟಮ್ಸು, ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು.
ಎಲ್ಲ ಥರದ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಅದರ ಬದಲು ಎಳ್ನೀರನ್ನ ಕುಡಿಬೋದು. ಕಬ್ಬಿನ ಜ್ಯೂಸ್ ತುಂಬ ಒಳ್ಳೆಯದು, ಲಿವರಿಗಂತೂ ಕಬ್ಬಿನ ಜ್ಯೂಸ್ ತುಂಬ ಒಳ್ಳೆಯದು. ನೀವು ಅದರಲ್ಲೆಲ್ಲ 40-50 ರುಪೀಸ್ ಎಲ್ಲ ಕೊಟ್ಟು ಕುಡಿಯೋದಕ್ಕೆ ಒಂದು 20 ರುಪೀಸ್ ಕಬ್ಬಿನ ಜ್ಯೂಸ್ ಕೊಟ್ಟರೆ 20 ರುಪೀಸ್ ತುಂಬ ಒಳ್ಳೆಯದು ಕಬ್ಬಿನ ಜ್ಯೂಸ್. ಅದರಲ್ಲೂ ಲಿವರಿಗೆ ಜಾಂಡೀಸ್ ಬಂದಿರೋರಿಗೆ ಡಾಕ್ಟರೇ ರೆಕಮೆಂಡ್ ಮಾಡ್ತಾರೆ ಕಬ್ಬಿನ ಜ್ಯೂಸ್ ಕುಡೀರಿ ಅಂತ. ಸೊ ಹಾಗಾಗಿ ಕಬ್ಬಿನ ಜ್ಯೂಸ್ ತುಂಬ ಒಳ್ಳೆಯದು. ಎಲ್ಲ ಪ್ಯಾಕೆಟ್ ಫುಡ್ಡಲ್ಲಿ ಬರೋ ಪೀನಟ್ ಬಟರ್ ಕೂಡ. ಸೊ ಯಾಕೆಂತಂದರೆ ಪೀನಟ್ ಬಟರ್ ಮನೇಲೇ ಮಾಡ್ಕೊಳ್ಳಿ. ಅದರಲ್ಲಿ ಪ್ಯಾಕೆಟ್ ಪೀನಟ್ ಬಟರ್ ಆದ್ರೂ ಅದರಲ್ಲಿ ನೀವು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತಾರೆ ಅದನ್ನು ನೀವು ನೋಡಿ. ಅದರಲ್ಲಿ ಟ್ರಾನ್ಸ್ಪ್ಯಾಟ್ ಜಾಸ್ತಿ ಇದ್ದರೆ ಅದನ್ನು ನೀವು ತೊಗೊಳಕ್ಕೆ ಹೋಗ್ಬೇಡಿ. ಅದ್ರ ಬದಲು ಮನೇಲೇ ಮಾಡ್ಕೊಳ್ಳಿ. ಆ ಇಂಗ್ರೀಡಿಯೆಂಟ್ಸಲ್ಲಿ ಟ್ರಾನ್ಸ್ಪ್ಯಾಟ್ ಕಡಿಮೆ ಇದ್ದರೆ ಮಾತ್ರ ನೀವು ಅದನ್ನು ಯೂಸ್ ಮಾಡಬೇಕು. ಸೊ ಇದು ಎಲ್ಲ ಥರದ ಪ್ಯಾಕೆಟ್ ಫುಡ್ಸು ಮತ್ತು ಸ್ಮೋಕಿಂಗ್, ಡ್ರಿಂಕಿಂಗ್, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡಬೇಕು ಅಂತಂದರೆ. ಸೊ ಇವಾಗ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಆಯಿತು. ಸೊ ಇವಾಗ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ಟ್ಯಾಬ್ಲೆಟ್ಸ್ ಅಲ್ವೇ ಅಲ್ಲ. ಯಾಕೆಂದರೆ ಟ್ಯಾಬ್ಲೆಟ್ಸ್ ತಗೊಳ್ಳುವಾಗ ಮಾತ್ರ ಸರಿ ಹೋಗುತ್ತೆ. ಅದು ಟ್ಯಾಬ್ಲೆಟ್ ನಿಲ್ಲಿಸಿದ ತಕ್ಷಣ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಆಗುತ್ತೆ. ಲಿವರ್ಗೆ ಪ್ರಾಬ್ಲಮ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಮತ್ತು ಮಸಲ್ಸ್ ವೀಕ್ನೆಸ್ ಆಗುತ್ತೆ. ಸೊ ಹಾಗಾಗಿ ಟ್ಯಾಬ್ಲೆಟ್ನ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿ ನಾವು ಇದನ್ನು ಸರಿ ಮಾಡ್ಕೋಬೋದು ಟ್ಯಾಬ್ಲೆಟ್ಗಿಂತ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಈ ಎಲ್ಲ ಥರದ ಫುಡ್ ಐಟಮ್ಸ್ನ, ಪ್ಯಾಕೇಜ್ ಫುಡ್ನ, ಔಟ್ಸೈಡ್ ಫುಡ್ನ, ಸ್ಟ್ರೀಟ್ಸ್ ಫುಡ್ನ ಅವಾಯ್ಡ್ ಮಾಡಬೇಕು. ಸೊ ಇದೇ ಫಸ್ಟ್ ಆ್ಯಂಡ್ ಮೇನ್ ಸ್ಟೆಪ್ಪು. ಮತ್ತು ಬ್ಯಾಡ್ ಹ್ಯಾಬಿಟ್, ಸ್ಮೋಕಿಂಗ್, ಡ್ರಿಂಕಿಂಗ್ ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ರೆ 50% ನಿಮ್ಮ ಹೆಲ್ತ್ ಸರಿ ಹೋದಂಗೆ. ಇನ್ನು 50% ಸೊಲ್ಯೂಷನ್ಸ್ ಏನೇನು ಮಾಡ್ಕೋಬೇಕು ಅಂತ ನೋಡೋಣ. ಗುಡ್ ಕೊಲೆಸ್ಟ್ರಾಲ್ನ ಆ್ಯಡ್ ಮಾಡ್ಕೋಬೇಕು. ಗುಡ್ ಕೊಲೆಸ್ಟ್ರಾಲ್ ಯಾವುದರಿಂದ ಸಿಗುತ್ತೆ ಅಂತಂದರೆ ತುಪ್ಪ, ಮನೆ ತುಪ್ಪ, ದೇಸಿ ಕೌ ಗೀಯಲ್ಲಿ ಸಿಗುತ್ತೆ. ಅದಾದಮೇಲೆ ಕೊಕೊನಟ್ ಆಯಿಲ್ನ ಅಡುಗೆಗೆ ಯೂಸ್ ಮಾಡ್ಬೋದು. ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ ಇದರಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಚೆನ್ನಾಗಿದೆ. ಇದು HDLಗೆ ತುಂಬ ಒಳ್ಳೆಯದು. ನಮ್ಮ ಬಾಡಿಗೆ ಕೊಲೆಸ್ಟ್ರಾಲ್ ಬೇಕು. ಸೊ ಆ ಕೊಲೆಸ್ಟ್ರಾಲ್ನ ನಾವು ಇದರಿಂದ ಆ್ಯಡ್ ಮಾಡ್ಕೋಬೋದು. ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು ನಮ್ಮ ಡಯಟಲ್ಲಿ. ಯಾಕೆಂದರೆ ಬೆಳ್ಳುಳ್ಳಿಲಿ ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ C, ವಿಟಮಿನ್ B6 ಇದೆಲ್ಲ ಇರೋದ್ರಿಂದ ಬೆಳ್ಳುಳ್ಳಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಬೆಳ್ಳುಳ್ಳಿ ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ನೀವು ಡೈಲಿ ಊಟದಲ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಇಂಡಿಯನ್ ಕಿಚನಲ್ಲಿ ಬೆಳ್ಳುಳ್ಳಿ ಅಂತೂ ಮಸ್ಟ್ ಆ್ಯಂಡ್ ಶುಡ್. ಸೊ ಇದನ್ನು ಅದಕ್ಕಾದರೂ ಆ್ಯಡ್ ಮಾಡ್ಕೋಬೋದು. ಇನ್ನು ಎಫೆಕ್ಟಿವ್ ಆಗಿ ಬೇಕು ಅಂತಂತಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿನ ತಿನ್ನೋದ್ರಿಂದ ನಮಗೆ ಇನ್ನೂ ಎಫೆಕ್ಟಿವ್ ಆಗಿ ಇದು ವರ್ಕ್ ಮಾಡುತ್ತೆ. ಇದಾದಮೇಲೆ ಎಲ್ಲ ಲೀಫಿ ವೆಜಿಟೇಬಲ್ಸ್ನ ನಾವು ತಿನ್ಬೋದು. ಎಲ್ಲ ಥರದ ಲೀಫಿ ವೆಜಿಟೇಬಲ್ಸ್, ಮಸೊಪ್ಪು, ಸಬ್ಸಿಗೆ ಸೊಪ್ಪು, ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿರು ತರಕಾರಿಗಳು, ಎಲ್ಲ ಥರ ಹಸಿರು ತರಕಾರಿಗಳು ತಿನ್ಬೋದು. ಸೀಸನಲ್ ಫ್ರೂಟ್ಸ್ ಅಂತಂತಂದರೆ ನೀವು ಯಾವಾಗಲೂ ಫ್ರೂಟ್ಸ್ ತಿನ್ನಬೇಕಾದ್ರೆ 3 ಪಾಯಿಂಟ್ಸ್ನ ನೆನ್ಕೋಬೇಕು. ಏಕೆಂದರೆ ಅದು ನಮ್ಮ ಸೀಸನ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಬೇಸಿಗೆಯಲ್ಲಿ ಕಿತ್ತಳೆ ಹಣ್ಣು ಸೀಸನ್ ಅಲ್ಲ. ಬೇಸಿಗೆಯಲ್ಲಿ ಸೀಸನ್ ಇರೋದು ಕಲ್ಲಂಗಡಿ ಹಣ್ಣು, ಇನ್ನೊಂದು ಮಾವಿನ ಹಣ್ಣು. ಸೊ ಇದೆರಡು ಸೀಸನ್. ಈ ಬೇಸಿಗೆಯಲ್ಲಿ ನಾವು ಇದನ್ನು ತಿನ್ಬೋದು. ಸೊ ಸೀಸನ್ ಆಗಿರಬೇಕು. ಮತ್ತು ಕಾಸ್ಟ್ ಎಫೆಕ್ಟಿವ್ ಆಗೂ ಇರಬೇಕು. ಅದು ತುಂಬ ಎಕ್ಸ್ಪೆನ್ಸಿವ್ ಆಗೇನು ಇರಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ಬ್ಲೂಬೆರಿ ತುಂಬ ರೇಟ್ ಜಾಸ್ತಿ, ಮತ್ತು ಅದನ್ನು ನಮ್ಮ ಸೀಸನಲ್ಲೂ ಕೂಡ ನಾವು ಬೆಳೆಯಲ್ಲ. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಂತ ತಿಂತಾರೆ. ಸೊ ಸೇಮ್ ಆ್ಯಂಟಿ ಆಕ್ಸಿಡೆಂಟ್ಸ್ ನೇರಳೆ ಹಣ್ಣು ಅಂದರೆ ಜಾಮೂನ್ ಅಂತೀವಲ್ಲ ಅದರಲ್ಲೂ ಕೂಡ ಇರುತ್ತೆ. ಸೊ ಅದನ್ನು ನಾವು ನಮ್ಮ ದೇಶದಲ್ಲೇ ಬೆಳೆಯೋದ್ರಿಂದ ನಾವು ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಅದಕ್ಕೆ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಇರಲ್ಲ. ಈ ಬ್ಲೂಬೆರಿನ ನಾವು ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ನ ಆ್ಯಡ್ ಮಾಡಿರ್ತಾರೆ. ಸೊ ಇದು ಅಷ್ಟು ನಮ್ಮ ಹೆಲ್ತಿಗೆ ಬೆನಿಫಿಟ್ಸ್ ಕೂಡ ಸಿಗಲ್ಲ, ಮತ್ತು ಕಾಸ್ಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಆದರೆ ಇನ್ಸ್ಟೆಂಟಾಗಿ ನಾವು ಜಾಮೂನ್ನ ತಿನ್ಬೋದು. ಅಂದರೆ ನಮ್ಮ ಸರೌಂಡಿಂಗ್ಸಲ್ಲೇ ಇಲ್ಲೇ ಏನೇನು ಬೆಳೆಯುತ್ತೆ ಅದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಸೊ ಅದು ಸೀಸನ್ ಆಗಿರಬೇಕು, ಒಂದು ಕಾಸ್ಟ್ ಎಫೆಕ್ಟಿವ್ ಕೂಡ ಇರಬೇಕು, ಮತ್ತು ಅದು ಇಲ್ಲೇ ಬೆಳೆದಿರಬೇಕು. ತುಂಬ ದೂರದಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದಾಗಿರ್ಬಾರ್ದು. ಈ 3 ಪಾಯಿಂಟ್ಸ್ನ ತಲೆಯಲ್ಲಿಟ್ಕೊಂಡು ನೀವು ಫ್ರೂಟ್ಸ್ನ ತಿನ್ಬೋದು. ಇದ್ರ ಜೊತೆಗೆ ಪ್ರಾಣಾಯಾಮ ಮತ್ತು ಸ್ವಲ್ಪ ವರ್ಕೌಟ್, ಯೋಗ, ಮೆಡಿಟೇಷನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಆರ್ಟ್ರಿ ಕ್ಲಿಯರ್ ಆಗುತ್ತೆ. ಆರ್ಟ್ರಿ ಕ್ಲಿಯರ್ ಆದರೆ ಹಾರ್ಟ್ ಚೆನ್ನಾಗಿರುತ್ತೆ. ಹಾರ್ಟ್ ಚೆನ್ನಾಗಿದ್ರೆ
ಹಾರ್ಟ್ ಅಟ್ಯಾಕ್ ಬರಲ್ಲ, ಹೆಲ್ತಿ ಆಗಿರ್ಬೋದು. ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಿನ್ನೂ ಈ ಥರ ಹೆಲ್ತಿ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಕ್ತಾಗುತ್ತೆ. ಇದು ಪಾರ್ಟ್ 2 ವಿಡಿಯೋ. ಇದೇ ಥರ ಹೆಲ್ತಿ ವೀಡಿಯೋಸ್ ಮೈಂಡ್ ಮೇಲೆ ಬರ್ತಾ ಇರುತ್ತೆ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಲ್ತಿ ವೀಡಿಯೋಸ್ಗೆ ಮೋಟಿವೇಶನ್ ಕೊಡಿ. ಏನಾದರೂ ಮಿಸ್ಟೇಕ್ ಆಗಿದರೆ ಕಮೆಂಟ್ ಮಾಡಿ ಹೇಳಿ, ನಾನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಸೊ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.